ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 149 ಫೆಬ್ರವರಿ 17, 2021. ಜಾಣ ಜಾಣೆಯರು. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಜೀವಗಣಿತ. ದತ್ತಾಂಶಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಉತ್ತರಿಸಲು ಬಳಸುವ ಸಾಧನವೇ ಸಾಂಖ್ಯಿಕ ವಿಶ್ಲೇಷಣೆ. ಹಲವಾರು ಸಂದರ್ಭಗಳಲ್ಲಿ ಅನವಶ್ಯಕ ಹಾಗೂ ಸ್ವಾರಸ್ಯಕರವಲ್ಲದ ವಿವರಗಳೊಳಗೆ ಅಡಗಿರುವ ಅಥವಾ ಅವುಗಳಿಂದಾಗಿ ಮರೆಯಾಗಿರುವ ಸ್ವಾರಸ್ಯಕರ ವಿನ್ಯಾಸಗಳನ್ನು ಅಥವಾ ಸಂದೇಶಗಳನ್ನು ಅದಕ್ಕಾಗಿಯೇ ರೂಪಿಸಿರುವ ವಿಶೇಷ ಸಾಂಖ್ಯಿಕ ತಂತ್ರಗಳಿಂದ ಪತ್ತೆ ಮಾಡಬಹುದು, ಇಲ್ಲವೇ ಅರ್ಥ ಮಾಡಿಕೊಳ್ಳಬಹುದು. ಹಲವೊಮ್ಮೆ ನಾವು ಅವಲೋಕಿಸಿದ ಅಥವಾ ಸಂಗ್ರಹಿಸಿರುವ ದತ್ತಾಂಶಗಳು ತಪ್ಪು ತೀರ್ಮಾನಕ್ಕೆ ಎಡೆ ಮಾಡಿಕೊಡಬಹುದು, ಇಲ್ಲವೇ ಅದರೊಟ್ಟಿಗಿರುವ ಮೂಲ ಯಾವುದು ಎಂದು ತಿಳಿಯದ ಅನವಶ್ಯಕ ವಿವರಗಳಂತಹ ಗದ್ದಲಗಳಿಂದಾಗಿ ಯಾವುದೇ ಸ್ಪಷ್ಟ ತೀರ್ಮಾನವೂ ಅಸಾಧ್ಯವಾಗಬಹುದು. ಈ ತೊಂದರೆಗಳನ್ನು ನಿವಾರಿಸಲೆಂದೇ ಪ್ರಯೋಗಗಳನ್ನು ನಡೆಸಲಾಗುತ್ತದೆ. ಇಂತಹ ಗದ್ದಲದಿಂದ ವಾಸ್ತವದ ವಿವರಗಳನ್ನು ಬೇರ್ಪಡಿಸುವ ಮೂಲಕ ಮೊದಲಿಗೆ ಗದ್ದಲವುಂಟು ಮಾಡುವ ಗೊಂದಲವನ್ನು ಅವಲೋಕನಗಳಲ್ಲಿ ಸಾಧ್ಯವಾದಷ್ಟು ಕನಿಷ್ಠಗೊಳಿಸುವುದೇ ಉದ್ದೇಶ. ಇದರ ಫಲವೇನೆಂದರೆ ಪ್ರಯೋಗಗಳನ್ನು ಕೃತಕ ಎನ್ನಿಸಬಹುದಾದಂತಹ ಸನ್ನಿವೇಶಗಳಲ್ಲಿ ಕೈಗೊಳ್ಳಬೇಕಾಗುತ್ತದೆ. ಹೀಗಾಗಿ ಇದರಿಂದ ಬಂದ ಫಲಗಳನ್ನು ನಿಜ ಜೀವನಕ್ಕೆ ಅನ್ವಯಿಸುವಂತೆ ಅರ್ಥೈಸುವಾಗ ಬಹಳ ಎಚ್ಚರಿಕೆ ಇರಬೇಕು. ಹೀಗೆ ಪ್ರಯೋಗಗಳನ್ನು ಮಾಡುವುದು ಹಾಗೂ ಅವನ್ನು ಅರ್ಥೈಸುವುದು ಸಾಧ್ಯವಾದಲ್ಲಿ ಎಚ್ಚರದಿಂದ ರೂಪಿಸಿದ ಪ್ರಯೋಗಗಳು ಸ್ವಾರಸ್ಯಕರವೆನ್ನಿಸುವಂತಹ ಸಂಕೀರ್ಣ ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗಬಲ್ಲವು. ಪ್ರಯೋಗಗಳ ಸಂದರ್ಭದಲ್ಲಿ ದತ್ತಾಂಶಗಳು ಸಾಮಾನ್ಯವಾಗಿ ಒಂದಲ್ಲ ಒಂದು ಬಗೆಯ ಅಳತೆಯಿಂದ ಹುಟ್ಟುತ್ತವೆಯಷ್ಟೇ. ಪ್ರಯೋಗಗಳಿಗೆ ಬಳಸುವ ಪ್ರಶ್ನೆಗಳು ಸಾಂದರ್ಭಿಕವಾಗಿ ಬೇರೆ ಬೇರೆ ಸ್ವರೂಪದವದಾಗಿರಬಹುದಾದ್ದರಿಂದ ಅವಕ್ಕೆ ತಕ್ಕಂತೆಯೇ ಸಾಂಖ್ಯಿಕ ಉತ್ತರಗಳು, ಅಂದಾಜು ಮೌಲ್ಯ, ಕಾಲ್ಪನಿಕ ಪರೀಕ್ಷೆಗಳು, ನಿಶ್ಚಯಗಳಲ್ಲದೆ ಇತರೆ ಅಸಾಂಪ್ರದಾಯಿಕ ವಿಶ್ಲೇಷಣೆಗಳೂ ಆಗಿರಬಹುದು. ಪ್ರಯೋಗಗಳ ಮೂಲಕ ಹೀಗೆ ಪಡೆದ ಸಾಂಖ್ಯಿಕ ಉತ್ತರಗಳ ಗುಣಮಟ್ಟ, ಸ್ಟ್ಯಾಂಡರ್ಡ್ ಎರರ್, ಬಯಾಸ್ ಹಾಗೂ ಪರೀಕ್ಷೆಗಳ ಸಾಮರ್ಥ್ಯದ ಅಂದಾಜು ಮುಂತಾದ ಪ್ರಯೋಗಗಳ ವೇಳೆ ದೊರೆಯುವ ಹಲವು ಅಂಶಗಳನ್ನು ಆಧರಿಸಿರುತ್ತವೆ. ಇವುಗಳಲ್ಲಿ ಕೆಲವು ಪರೀಕ್ಷಕನ ನಿಯಂತ್ರಣಕ್ಕೆ ಬಾರದಂಥವು. ಉದಾಹರಣೆಗೆ ಅವಶ್ಯಕ ದತ್ತಾಂಶಗಳು ಹಾಗೂ ಗದ್ದಲಗಳ ಪರಿಮಾಣ, ಆದರೆ ಅಧ್ಯಯನಕ್ಕೆ ಬಳಸುವ ಮಾದರಿಯ ಪ್ರಮಾಣ, ಪರೀಕ್ಷೆಗೆ ಅವಶ್ಯಕವಾದ ಸಾಮಗ್ರಿಗಳ ಆಯೋಜನೆ, ಅಧ್ಯಯನದ ವೇಳೆ ಪಾಲಿಸಬೇಕಾದ ನಿರ್ದಿಷ್ಟ ಪರೀಕ್ಷಾ ಕ್ರಮಗಳು ಹಾಗೂ ಪರಿಸರ, ಪರೀಕ್ಷೆಯ ಯೋಜನೆ ಹಾಗೂ ನಿಯಂತ್ರಣಕ್ಕೆ ಬೇಕಾದ ಅಂಶಗಳು, ಪರೀಕ್ಷಕನ ಅಳವಿನಲ್ಲಿಯೇ ಇರುವಂತಹ ಅಂಶಗಳು. ಪ್ರಾಯೋಗಿಕ ಅಧ್ಯಯನಗಳನ್ನು ಯೋಜಿಸಲು ಹಾಗೂ ನಿಯಂತ್ರಿಸಲು ಪರೀಕ್ಷಾ ಕ್ರಮದ ವಿವರಗಳು ನಿರ್ದಿಷ್ಟವಾಗಿರಬೇಕಾಗುತ್ತದೆ. ಸಾಮಾನ್ಯವಾಗಿ ಅವಲೋಕನವೇ ಪ್ರಧಾನವಾದ ಅಧ್ಯಯನಗಳಲ್ಲಿ ಈ ಅಂಶಗಳನ್ನು ಅವಗಣಿಸಲಾಗುತ್ತದೆ. ಪರೀಕ್ಷೆಗಳ ವಿನ್ಯಾಸ ಎಂದರೆ ಇನ್ನೇನಲ್ಲ, ದತ್ತಾಂಶದಿಂದ ದೊರಕುವ ಸಾಂಖ್ಯಿಕ ಉತ್ತರಗಳ ಗುಣಮಟ್ಟ ಆದಷ್ಟೂ ಹೆಚ್ಚಿರುವಂತೆ ಪರೀಕ್ಷಾ ಕ್ರಮಗಳನ್ನು ಯೋಜಿಸಿಕೊಳ್ಳುವುದು ಎಂದರ್ಥ. ಇದು ಪ್ರಯೋಗಗಳಿಂದ ಜೀವಿಗಳ ವಿಕಾಸ, ನಡವಳಿಕೆ, ಆನುವಂಶೀಯತೆ ಮೊದಲಾದ ಸಂಕೀರ್ಣ ಅಧ್ಯಯನಗಳಲ್ಲಿ ತೊಡಗುವವರಿಗೆ ತಿಳಿಯಬೇಕಾದ ಮೂಲಪಾಠ. ನಾವು ಕಂಡಿದ್ದೆಲ್ಲವೂ ಸತ್ಯವಾಗಿರಲಿಕ್ಕಿಲ್ಲ. ಅದರಲ್ಲಿ ಗಟ್ಟಿಯಾದ ಮಾಹಿತಿ ಯಾವುದು, ಪೊಳ್ಳು ಯಾವುದು ಎಂದು ವಿಂಗಡಿಸಲು ಸಾಂಖ್ಯಿಕ ಅಥವಾ ಸ್ಟ್ಯಾಟಿಸ್ಟಿಕಲ್ ಪರೀಕ್ಷೆಗಳನ್ನು ಅಳವಡಿಸಬಹುದು. ತನ್ಮೂಲಕ ಬಲು ಗೊಂದಲಮಯವಾದ ಮಾಹಿತಿಯಿಂದಲೂ ಅರ್ಥವತ್ತಾದ ಅಂಶಗಳನ್ನು ಹೆಕ್ಕುವುದು ಸಾಧ್ಯ ಎನ್ನುವ ಈ ಮಾತುಗಳನ್ನು ಹೇಳಿದ, ಜೀವಿ ವಿಜ್ಞಾನಕ್ಕೆ ಹೊಸದೊಂದು ಉಡುಪು ತೊಡಿಸಿದ 20ನೇ ಶತಮಾನದ ಪ್ರಭಾವಿ ಗಣಿತಜ್ಞರಲ್ಲೊಬ್ಬನಾದ ಇಂಗ್ಲೆಂಡಿನ ರೊನಾಲ್ಡ್ ಎಲ್ಮರ್ ಫಿಶರ್
ಹುಟ್ಟಿದ ದಿನ ಇಂದು ಫೆಬ್ರವರಿ 17. ರೊನಾಲ್ಡ್ ಫಿಶರ್ ಅಥವಾ R.A. ಫಿಶರ್ 20ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿದ್ದ ಪ್ರಭಾವಿ ಚಿಂತಕರಲ್ಲೊಬ್ಬ. ಹಾಗೆಯೇ ಆ ಶತಮಾನದಲ್ಲಿ ವಿಜ್ಞಾನದ ತತ್ವಗಳನ್ನು, ಅದರಲ್ಲಿಯೂ ಪ್ರಮುಖವಾಗಿ ಜೀವಿ ವಿಜ್ಞಾನವನ್ನು ಪ್ರಭಾವಿಸಿದ ತ್ರಿಮೂರ್ತಿ ಗಣಿತಜ್ಞರಲ್ಲೊಬ್ಬ. ಇನ್ನಿಬ್ಬರು JBS ಹಾಲ್ಡೇನ್ ಹಾಗೂ ಸೆವಾಲ್ ರೈಟ್. ಈ ಮೂವರೂ ಕೂಡಿ ಚಾರ್ಲ್ಸ್ ಡಾರ್ವಿನ್ ಅನ್ನು ಪ್ರತಿಪಾದಿಸಿದ್ದ ಜೀವಿ ವಿಕಾಸದ ತತ್ವಗಳನ್ನು ನೈಜ ವಿದ್ಯಮಾನಗಳಲ್ಲಿ ಹೇಗೆ ಕಾಣಬಹುದು ಎಂಬುದಕ್ಕೆ ಅಗತ್ಯವಾದ ಗಣಿತದ ಪರಿಕರಗಳನ್ನು ಸಿದ್ಧಗೊಳಿಸಿದವರು ಎನ್ನಬಹುದು. ಡಾರ್ವಿನ್ನನ ನಂತರ ಜೀವಿ ವಿಕಾಸವಾದದ ತತ್ವಗಳನ್ನು ಜನಮಾನಸದಲ್ಲಿ, ವಿಜ್ಞಾನ ಲೋಕದಲ್ಲಿ ಸ್ಥಾಪಿಸುವಂತೆ ಮಾಡಿದವ ರೊನಾಲ್ಡ್ ಫಿಶರ್ ಎಂದು ಚರಿತ್ರೆ ಹೇಳುತ್ತದೆ. ರೊನಾಲ್ಡ್ ಫಿಶರ್ ಇಂಗ್ಲೆಂಡಿನ ಈಸ್ಟ್ ಫಿಂಚ್ಲಿ ಎನ್ನುವ ಪಟ್ಟಣದಲ್ಲಿ ಫೆಬ್ರವರಿ 17, 1890ನೇ ಇಸವಿಯಲ್ಲಿ ಹುಟ್ಟಿದರು. ಈತನ ತಂದೆ ಇಂಗ್ಲೆಂಡಿನ ಹರಾಜು ಕಂಪನಿಯೊಂದರಲ್ಲಿ ಎಲಮುದಾರನಾಗಿ ಕೆಲಸ ಮಾಡುತ್ತಿದ್ದ. ಈ ದಂಪತಿಗಳ 8ನೆಯ ಬಸುರು ಅವಳಿಯಾಗಿತ್ತು. ಆ ಅವಳಿಗಳಲ್ಲಿ ಒಬ್ಬನೇ ಫಿಶರ್. ಫಿಶರನ ಜೋಡಿ ಅವಳಿ ಸೋದರ ಹುಟ್ಟಿದ ಕೂಡಲೇ ಮರಣಿಸಿದನಂತೆ. ಹೀಗೆ ದೊಡ್ಡ ಕುಟುಂಬದಲ್ಲಿ ಹುಟ್ಟಿದ ಫಿಶರನ ಬಾಲ್ಯ ಸುಗಮವಾಗಿರಲಿಲ್ಲ. ಈತನಿಗೆ ಹುಟ್ಟಿನಿಂದಲೇ ದೃಷ್ಟಿದೋಷವಿತ್ತು. ಯಾವುದನ್ನೂ ಬಲು ಹತ್ತಿರದಿಂದ ನೋಡದಿದ್ದರೆ ಕಾಣದಂತಹ ದೋಷ. ದಪ್ಪ ಗಾಜಿನ ಕನ್ನಡಕ ಹಾಕಿಕೊಳ್ಳುತ್ತಿದ್ದನಾದ್ದರಿಂದ ಉಳಿದ ಮಕ್ಕಳಂತೆ ಆಟೋಟಗಳಲ್ಲಿ ಸುಲಭವಾಗಿ ಪಾಲ್ಗೊಳ್ಳಲಾಗುತ್ತಿರಲಿಲ್ಲ. ಆದರೆ ಗಣಿತದಲ್ಲಿ ಈತ ಬಲು ಪ್ರತಿಭಾವಂತ. ಕಣ್ಣಿನ ದೋಷದಿಂದಾಗಿ ಸಂಜೆ ಹೊತ್ತು ದೀಪದ ಬೆಳಕಿನಲ್ಲಿ, ಅದರಲ್ಲೂ ಆಗ ಹೊಸದಾಗಿದ್ದ ವಿದ್ಯುತ್ ದೀಪದ ಬೆಳಕಿನಲ್ಲಿ ಓದಬಾರದು ಎಂದು ವೈದ್ಯರು ಹೇಳಿಬಿಟ್ಟಿದ್ದರು. ಹೀಗಾಗಿ ಶಾಲೆಯ ನಂತರದ ಕಲಿಕೆ ಏನಿದ್ದರೂ ಬಾಯಿಪಾಠವೇ ಆಗಿತ್ತೇ ಹೊರತು ಓದು ಆಗಿರಲಿಲ್ಲ. ಸಂಜೆ ಈತನಿಗೆ ಪಾಠ ಹೇಳಿಕೊಡಲು ಬರುತ್ತಿದ್ದ ಒಬ್ಬ ಶಿಕ್ಷಕರು ಇಡೀ ಗಣಿತವನ್ನು ಹೀಗೆ ಬಾಯಿಪಾಠವನ್ನಾಗಿಸಿ ಕಲಿಸಿದರು. ಅದುವೇ ಫಿಶರನಿಗೆ ಮುಂದೆ ನೆರವಾಯಿತು. ಫಿಶರ್ 14ನೆಯ ವಯಸ್ಸಿನವನಾಗಿದ್ದಾಗ ಆತನ ತಾಯಿ ತೀರಿಕೊಂಡರು. ಮರು ವರ್ಷವೇ ತಂದೆ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಿ ದಿವಾಳಿಯಾದ. ಸಂಕಷ್ಟ ಕುಟುಂಬವನ್ನು ಮುತ್ತಿಕೊಂಡಿತ್ತು. ಅದೃಷ್ಟವಶಾತ್ ಆ ವೇಳೆಗೆ ಶಾಲೆಯಲ್ಲಿ ಫಿಶರ್ ತೋರಿದ ಪ್ರತಿಭೆಯ ಕಾರಣ ಒಂದು ವಿದ್ಯಾರ್ಥಿ ವೇತನ ದೊರಕಿತ್ತು. ಈ ವಿದ್ಯಾರ್ಥಿ ವೇತನದ ನೆರವಿನಿಂದ ಫಿಶರ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ಪ್ರವೇಶಿಸುವಂತಾಯಿತು. ಅಲ್ಲಿ ಪದವಿ ವ್ಯಾಸಂಗದಲ್ಲಿ ಮತ್ತೆ ಪ್ರತಿಭೆಯನ್ನು ತೋರಿ 3 ವಿಶಿಷ್ಟ ವಿಷಯಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿದ. ಅಪರೂಪವೆನ್ನಿಸುವ ಟ್ರೈಪೋಸ್ ಪದವಿಯನ್ನು ಗಳಿಸಿದ. ಇದು ಈತನಿಗೆ ಶಿಕ್ಷಕನ ಸ್ಥಾನ ದೊರಕಿಸಿತು. ಇಷ್ಟೆಲ್ಲ ಪ್ರತಿಭೆ ಇದ್ದ ಫಿಶರ್ ಒಳ್ಳೆಯ ಶಿಕ್ಷಕನಾಗಿರಲೇ ಇಲ್ಲವಂತೆ. ಈತನ ಪಾಠಗಳು ಬಲು ಬೋರು ಹೊಡೆಸುತ್ತಿದ್ದವು. ಈತನಿಗೂ ಪಾಠ ಹೇಳುವುದೆಂದರೆ ಬಲು ಬೋರಾಗುತ್ತಿತ್ತಂತೆ. ಹೀಗಾಗಿ 5-6 ವರ್ಷಗಳಲ್ಲಿ ಹಲವಾರು ಶಾಲೆಗಳನ್ನು ಬದಲಿಸಿದ. ನಡುವೆ ಗಣಿತದ ಕುರಿತ ಪ್ರಬಂಧಗಳನ್ನು ಅಲ್ಲಲ್ಲಿ ಬರೆದು ಪ್ರಕಟಿಸುತ್ತಿದ್ದ. ಆದರೆ 1921ನೇ ಇಸವಿಯಲ್ಲಿ ತನ್ನ 31ನೆಯ ವಯಸ್ಸಿನಲ್ಲಿ ಈತ ಬರೆದ ಪ್ರಬಂಧವೊಂದು ಎಲ್ಲ ಗಣಿತಜ್ಞರ ಗಮನವನ್ನೂ ಸೆಳೆಯಿತು. ಸಾಂಖ್ಯಿಕ ವಿಶ್ಲೇಷಣೆ ಎನ್ನುವ ಹೊಸ ಗಣಿತ ಶಾಖೆಯೊಂದು ಉದಯವಾಯಿತು. ಆನ್ ದಿ ಮ್ಯಾಥಮ್ಯಾಟಿಕಲ್ ಫೌಂಡೇಶನ್ಸ್ ಆಫ್ ಥಿಯರಿಟಿಕಲ್ ಸ್ಟ್ಯಾಟಿಸ್ಟಿಕ್ಸ್, ಅಂದರೆ ಸಾಂಖ್ಯಿಕ ತರ್ಕಶಾಸ್ತ್ರದ ಗಣಿತ ಮೂಲಗಳು ಎನ್ನುವ ಶೀರ್ಷಿಕೆಯ ಈ ಪ್ರಬಂಧ ಇಂದಿಗೂ ಪ್ರಸಿದ್ಧ. ಈತ ಈ ಪ್ರಬಂಧದಲ್ಲಿ ಮೊದಲ ಬಾರಿಗೆ ಹಲವಾರು ಹೊಸ ಸಂಖ್ಯಾಶಾಸ್ತ್ರದ ಪರಿಕಲ್ಪನೆಗಳನ್ನು ವಿವರಿಸಿದ. ಅವಕ್ಕೆ ಹೊಸ ಹೆಸರುಗಳನ್ನು ಕೂಡ ಕೊಟ್ಟ. ಇವೆಲ್ಲ ಹೆಸರುಗಳು, ಪರಿಕಲ್ಪನೆಗಳನ್ನು ಇಂದು ವ್ಯಾಪಕವಾಗಿ ಬಳಸಲಾಗುತ್ತಿದೆ. ನಾವು ಇಂದು ಯಾವುದೇ ವಿಷಯದ ಅಳತೆ, ಮೌಲ್ಯದ ಬಗ್ಗೆ ಹೇಳುವಾಗ ಪ್ಯಾರಾಮೀಟರ್ ಎನ್ನುವ ಪದವನ್ನು ಬಳಸುತ್ತೇವಷ್ಟೇ. ಯಾವುದೇ ವಿದ್ಯಮಾನ, ವಸ್ತುವಿನ ಪರಿಮಾಣವೊಂದನ್ನು ಗುರುತಿಸುವ ಹೆಸರು ಇದು. ಕನ್ನಡದಲ್ಲಿ ಪ್ರಮಿತಿ ಎನ್ನಬಹುದು. ಇಂತಹ ಹಲವು ಪರಿಕಲ್ಪನೆಗಳನ್ನು ಪರಿಚಯಿಸಿ ಅವನ್ನು ಗಣಿತೀಯವಾಗಿ ಆ ಪ್ರಬಂಧದಲ್ಲಿ ವಿವರಿಸಿದ್ದ. ಈ ಹೆಸರುಗಳಲ್ಲಿ ಎಫಿಷಿಯನ್ಸಿ, ಲೈಕ್ಲಿಹುಡ್, ಆಪ್ಟಿಮಮ್, ಸ್ಕೇಲಿಂಗ್, ಸ್ಪೆಸಿಫಿಕೇಶನ್ಸ್ ಮೊದಲಾದ ನಮಗೆ ನಿತ್ಯ ಪರಿಚಿತವಾದಂತಹ ಪದಗಳನ್ನು ಗಣಿತದ ಸಂದರ್ಭದಲ್ಲಿ ಯಾವಾಗ ಬಳಸಬೇಕು, ಹೇಗೆ ಎನ್ನುವುದನ್ನು ವಿವರಿಸಿದ್ದ. ಇದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಎನ್ನುವ ಹೊಸ ವಿಷಯಕ್ಕೆ ಬುನಾದಿಯಾಯಿತು. ಫಿಶರ್ ಜನಪ್ರಿಯನಾಗಿದ್ದು ಈ ಗಣಿತದಿಂದಲ್ಲ, ಈ ಗಣಿತ ನಿಯಮಗಳನ್ನು ಬಳಸಿಕೊಂಡು ಡಾರ್ವಿನ್ನನ ವಿಕಾಸವಾದದ ತತ್ವಗಳನ್ನು ಹೇಗೆ ಪರೀಕ್ಷಿಸಬಹುದು ಎಂದು ವಿವರಿಸಿದ್ದಕ್ಕಾಗಿ ಈತ ಬಲು ಪ್ರಸಿದ್ಧನಾದ.
ಆ ಕಾಲದಲ್ಲಿ ಮೆಂಡೆಲನು ವಿವರಿಸಿದ ಅನುವಂಶೀಯ ನಿಯಮಗಳು ಡಾರ್ವಿನ್ನನ ವಿಕಾಸವಾದ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದುವು ಎಂಬ ವಾದವಿತ್ತು. ಡಾರ್ವಿನ್ ಕೂಡ ಇದನ್ನು ವಿವರಿಸಲು ಆಗದೆ ಕೈಚೆಲ್ಲಿದ್ದ. ಫಿಶರ್ ಗಣಿತ ಸೂತ್ರಗಳನ್ನು ಬಳಸಿಕೊಂಡು ಮೆಂಡೆಲನ ನಿಯಮದಂತೆ ಅನುವಂಶೀಯವಾಗಿ ವಿವಿಧ ಸಂತತಿಗಳಲ್ಲಿ ತೋರಿಬರುವ ಗುಣ ವ್ಯತ್ಯಾಸಗಳು ಸಹಜ, ಅವು ಕೂಡ ಡಾರ್ವಿನ್ನನ ನಿಯಮದಂತೆಯೇ ವರ್ತಿಸುತ್ತವೆ ಎಂದು ನಿರೂಪಿಸಿದ. ಇದಾದ ಕೆಲವು ವರ್ಷಗಳ ನಂತರ ಡ್ರೋಸೋಫಿಲಾ ನೊಣಗಳಲ್ಲಿ ಈ ಬಗ್ಗೆ ಪ್ರಯೋಗಗಳು ನಡೆದು ಫಿಶರನ ತರ್ಕಗಳು ಸತ್ಯವೆಂದು ನಿರೂಪಿತವಾದವು. ಈ ಎಲ್ಲವನ್ನೂ ಕ್ರೋಢೀಕರಿಸಿ ಈತ ಬರೆದ ದಿ ಜೆನೆಟಿಕಲ್ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಎನ್ನುವ ಪುಸ್ತಕ ಇಂದಿಗೂ ವಿಕಾಸವಾದವನ್ನು ಅಧ್ಯಯನ ಮಾಡುವವರಿಗೆ ಪ್ರಥಮ ಪಾಠ ಎನ್ನಬಹುದು. ಅತ್ಯಂತ ಸಂಕೀರ್ಣ ಗಣಿತ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಿಬಿಡುತ್ತಿದ್ದ ಫಿಶರನ ಪ್ರತಿಭೆಯ ಬಗ್ಗೆ ಹಲವರಿಗೆ ಅನುಮಾನಗಳಿದ್ದುವು. ಏಕೆಂದರೆ ಉಳಿದ ಗಣಿತಜ್ಞರು ಮಾಡುವ ಹಾಗೆ ಈತ ಹಂತ ಹಂತವಾಗಿ ಸಮಸ್ಯೆಗಳನ್ನು ಬಿಡಿಸುತ್ತಿರಲಿಲ್ಲ, ಬದಲಿಗೆ ತಟಕ್ಕನೆ ಉತ್ತರವನ್ನು ಹೇಳಿಬಿಡುತ್ತಿದ್ದ. ಈತ ಬಿಡಿಸಿದ ಸಮಸ್ಯೆಗಳ ಪರಿಹಾರಗಳಲ್ಲಿ ಗಣಿತಜ್ಞರು ನಿರೀಕ್ಷಿಸಿದ್ದ ಹಲವು ಹಂತಗಳು ಇರುತ್ತಲೇ ಇರಲಿಲ್ಲ. ಉಳಿದವರು ಅದನ್ನು ಕಲಿಯದಿರಲಿ ಎಂದು ಈತ ಹೀಗೆ ಮಾಡುತ್ತಿದ್ದಾನೆ ಎನ್ನುವ ಅಪವಾದವಿತ್ತು. ಆದರೆ ಚಿಕ್ಕಂದಿನಿಂದಲೂ ಗಣಿತವನ್ನು ಬಾಯಿಪಾಠ ಮಾಡಿಯೇ ಬೆಳೆದಿದ್ದ ಫಿಶರ್ ಕೆಲವು ಹಂತಗಳನ್ನು ಮನಸ್ಸಿನಲ್ಲಿಯೂ ಊಹಿಸಿಕೊಂಡು ಈ ಸಮಸ್ಯೆ ಕಾಣುತ್ತಿತ್ತು ಎನ್ನುವವರು ಇದ್ದಾರೆ. ಇನ್ನೂ ಒಂದು ವಿವಾದದಲ್ಲಿ ಫಿಶರ್ ಸಿಲುಕಿದ್ದ. ಡಾರ್ವಿನ್ನನ ವಿಕಾಸವಾದ ಹಾಗೂ ಮೆಂಡೆಲನ ಅನುವಂಶೀಯತೆಯ ನಿಯಮಗಳನ್ನು ಮನುಷ್ಯರಲ್ಲಿಯೂ ಅನ್ವಯಿಸಬಹುದು ಎನ್ನುವ ವಾದ ಆಗ ಇತ್ತು. ಡಾರ್ವಿನ್ನನ ಮಾವನಾದ ಫ್ರಾನ್ಸಿಸ್ ಗಾಲ್ಟನ್ ಪ್ರತಿಪಾದಿಸಿದ ಈ ನಿಯಮಗಳನ್ನು ಯೂಜೆನಿಕ್ಸ್ ಎಂದು ಕರೆದಿದ್ದರು. ಫಿಶರ್ ತನ್ನ ಗಣಿತ ನಿಯಮಗಳ ಪ್ರಕಾರ ಮನುಷ್ಯರಲ್ಲಿಯೂ ನೈಸರ್ಗಿಕ ಆಯ್ಕೆ ಆಗುತ್ತಿದೆ, ಪುಟ್ಟ ಕುಟುಂಬ ಇದ್ದವರು, ಅದರಲ್ಲಿಯೂ ಇಂತಹ ಕುಟುಂಬಗಳಿರಬೇಕು ಎನ್ನುವ ಶ್ರೀಮಂತರು ಮುಂದೆ ಸಂತಾನಹೀನರಾಗಿ ಬಿಡುತ್ತಾರೆ ಎಂದು ನಂಬಿದ್ದ. ಬಹುಶಃ ದೊಡ್ಡ ಕುಟುಂಬದಿಂದ ಬಂದದ್ದಕ್ಕೆ ಇರಬೇಕು ಎಂದು ಈತನ ಬೆಂಬಲಿಗರು ವಾದಿಸುತ್ತಾರೆ. ಏಕೆಂದರೆ ಈತನಿಗೂ 8 ಮಕ್ಕಳಿದ್ದರು. ಇಂದಿಗೂ ಈ ಯೂಜೆನಿಕ್ಸ್ ನಿಯಮವನ್ನು ರಾಜಕೀಯ ದಾಳವಾಗಿ ಬಳಸುವವರಿದ್ದಾರೆ. ಫಿಶರ್ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬರುವುದಿಲ್ಲ ಎಂದು ಸಾಧಿಸಿ ಬರೆದ ಪ್ರಬಂಧವೊಂದು ಆಗ ವಿವಾದವನ್ನೆಬ್ಬಿಸಿತ್ತು. ವೈಯಕ್ತಿಕ ನಂಬಿಕೆಗಳನ್ನು, ಪೂರ್ವಾಗ್ರಹಗಳನ್ನು ವೈಜ್ಞಾನಿಕ ವಿಶ್ಲೇಷಣೆಯ ವೇಳೆ ದೂರವಿಡಬೇಕು ಎಂದು ಪ್ರತಿಪಾದಿಸಿದ್ದನಲ್ಲ, ಸ್ವತಃ ಎಡೆಬಿಡದೆ ಧೂಮಪಾನ ಮಾಡುತ್ತಿದ್ದ ಫಿಶರ್ ಇದನ್ನು ಪಾಲಿಸಲಿಲ್ಲವೇ ಎಂದು ಇಂದಿಗೂ ಜನ ಕೇಳುತ್ತಾರೆ. ಅದೇನೇ ಇರಲಿ, ಇಂದು ನಾವು ವಿಕಾಸ ಎನ್ನುವ ಅತ್ಯಂತ ಸಂಕೀರ್ಣ ವಿದ್ಯಮಾನವೊಂದು ಘಟಿಸುತ್ತಿದೆ ಎಂದು ನಂಬುತ್ತೇವಲ್ಲ, ಇದು ಸಾಧ್ಯವಾದದ್ದಕ್ಕೆ ನಾವು ಫಿಶರನ ಸಾಂಖ್ಯಿಕ ವಿಶ್ಲೇಷಣೆಗಳ ನಿಯಮಕ್ಕೆ ಕೃತಜ್ಞರಾಗಿರಬೇಕು. ಇಂತಹ ಪ್ರಭಾವಶಾಲಿ ಪ್ರತಿಭೆ, ಗಣಿತಜ್ಞ, ವಿಕ್ಷಿಪ್ತ ವ್ಯಕ್ತಿ, ವೈಯಕ್ತಿಕ ದೋಷಗಳನ್ನೂ ಅನುಕೂಲವನ್ನಾಗಿಸಿಕೊಂಡ 20ನೇ ಶತಮಾನದ ಮೇಧಾವಿ ರೊನಾಲ್ಡ್ ಫಿಶರ್ ಹುಟ್ಟಿದ ದಿನ ಇಂದು, ಫೆಬ್ರವರಿ 17. ಇದು ಇಂದಿನ ಜಾಣಜಾಣೆಯರು. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ಕ್ಷಮಾ ವಿ ಭಾನುಪ್ರಕಾಶ್. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.